ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ, ಕನ್ನಡದಲ್ಲೇ ಮಾತಾಡ್ತಾ ಇಲ್ಲ. ಇವತ್ತು ಲುಕ್ ಚೆನ್ನಾಗಿದೆಯಾ ನಂದು? ಎಲ್ಲರಿಗೂ ನಮಸ್ಕಾರ. ಡೇ 16 ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಈಗ ಟೈಮು 8:45. ಈಗ ಟೋಟಲ್ ಪಾರ್ಸಲ್ ನನ್ನ ಹತ್ರ 95 ಇದೆ. 95 ಪಾರ್ಸಲ್ ನಾನು 12 ಗಂಟೆ ಒಳಗೆ ಮುಗಿಸ್ಬೇಕು. ಬನ್ನಿ, ನನ್ನ ಕತೆ ನಿಮ್ಮ ಜೊತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾರ್ಸಲ್ ಕ್ಯಾಶ್ ಆನ್ ಡೆಲಿವರಿ ಹೋಗ್ತಾ ಇದ್ದೀನಿ, ಬನ್ನಿ. ಫಸ್ಟ್ ಕಸ್ಟಮರ್ ಪಾರ್ಸಲ್ ಡೆಲಿವರಿ ಆಗಿಲ್ಲ. ಇದು ನಾನು ಚಾಲೆಂಜ್ ಸ್ಟಾರ್ಟ್ ಮಾಡೋದ್ರಿಂದ ಇದೆ ಫಸ್ಟ್ ಟೈಮ್ ಆಗಿರೋದು. ಕಸ್ಟಮರ್ಗಳು ಮನೇಲಿ ಇರ್ತಾರೆ, ಆದ್ರೆ ತೆಗಿಯಲ್ಲ, ನಿದ್ದೆಲಿ ಇರ್ತಾರೆ ಎಲ್ಲನೇ. ಪಾರ್ಟಿ ಮೋಡಲ್ಲಿ ಬನ್ನಿ. ನೆಕ್ಸ್ಟ್ ಇವತ್ತು ಲುಕ್ ಚೆನ್ನಾಗಿದೆಯಾ ನಂದು? ಪಾರ್ಸಲ್ ಜಾಸ್ತಿ ಇರೋದ್ರಿಂದ ಲಿಫ್ಟ್ ಯೂಸ್ ಮಾಡಿದ್ರೆ ಟೈಮ್ ಸ್ವಲ್ಪ ವೇಸ್ಟ್ ಆಗುತ್ತೆ. 1 ಫ್ಲೋರ್ 2 ಫ್ಲೋರ್ ಅದೆಲ್ಲ ಸ್ಟೇರ್ ಕೇಸ್ ಹಾಕೊಂಡೆ ಕೊಡೋಣ. ಥ್ಯಾಂಕ್ ಯು. ಇನ್ನೂ ಎದ್ದಿಲ್ಲ ಗುರು. ಅಲ್ಲಿ ರವೀಂದ್ರ ಕುಮಾರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಪರವಾಗಿಲ್ಲ. ಈಗ ಟೈಮು 9:40. 9:40. 70 ಪಾರ್ಸಲ್ ಇದೆ. ಇನ್ನು ನಾನು ತಗೊಂಡಾಗ 96 ಇತ್ತು. 96 ಪಾರ್ಸಲಲ್ಲಿ ನಾನು 26 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಸ್ಯಾಟರ್ಡೆ ಸಂಡೇ ಪಿ ಜಿಗಳು ಪಾರ್ಸಲ್ ಬರಲೇಬಾರ್ದು. ಪಿ ಜಿಗಳು ಪಾರ್ಸಲ್ ಬರ್ತಂದರೆ ಕಾಯೋದಾಯಿತು. ಕಾಯೋದ್ರ ಜೊತೆ ನಮ್ಮ ಟೈಮ್ ವೇಸ್ಟು. ಇದು ಒಂದೇ ಅಪಾರ್ಟ್ಮೆಂಟಲ್ಲಿ ಹತ್ತಿದೆ. ಇನ್ನು 3 ಅಪಾರ್ಟ್ಮೆಂಟ್ ಸೇರಿ 28 ಪಾರ್ಸಲ್ ಇದೆ. ಅದು ಲಾಸ್ಟಲ್ಲಿ ಮಾಡೋದು. ಅದನ್ನು ಒಂಥರ ಇವತ್ತು ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ಆ 3 ಅಪಾರ್ಟ್ಮೆಂಟ್ ಪಾರ್ಸಲ್ಲು ಒಂದು 26ರಿಂದ 27 ಇದೆ. ಅದನ್ನು ಎಷ್ಟು ಟೈಮಿಂಗ್ಸ್ ಒಳಗೆ ಮುಗಿಸ್ತೀನಿ ಅಂತ ಇವತ್ತಿನ ಡೇ ಚಾಲೆಂಜು. 10:13 ಟೈಮು. ಇನ್ನು 56 ಪಾರ್ಸಲ್ ಪೆಂಡಿಂಗ್ ಇದೆ. ಆಗಲೇ 40 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 1-1.5 ಗಂಟೆ 40 ಪಾರ್ಸಲ್ ಆಗಿದೆ. ಇನ್ನು 1 ಗಂಟೆ 50 ನಿಮಿಷ ಐತೆ. ಅಷ್ಟರಲ್ಲಿ 56 ಪಾರ್ಸಲ್ ಡೆಲಿವರಿ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ, ಕನ್ನಡದಲ್ಲೇ ಮಾತಾಡ್ತಾ ಇಲ್ಲ. ಮಾಡಿದ್ರು ಪ್ರೆಸಿಡೆಂಟ್ ಅವರು ಅಪಾರ್ಟ್ಮೆಂಟ್ ಅಲ್ಲಿ, ಇವರು ಸಪ್ರೇಟ್ ಆಗಿ ಮಾಡ್ತಾ ಇದ್ದಾರೆ. ಅದು ಖುಷಿ ಆಯ್ತು. ಬಟ್ ಏನು ಖುಷಿ ಆಯ್ತು, ಬಟ್ ಬೇಜಾರು ಕನ್ನಡ ಮಾತಾಡ್ತಾ ಇಲ್ಲ. ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಕನ್ನಡ ಅಮೆಜಾನ್ ಡೆಲಿವರಿ ಸರ್. ಇಲ್ಲೇ ಅದು ವೆಂಕಟೇಶ್ ಪಿ ಜಿ ಹತ್ರನೇ ಇದ್ದೀನಿ. ಮೇಲ್ಗಡೆ ನೀವು ಆಚೆ ಬರ್ತೀರಾ? ನಾನು ಬರ್ತಾ ಇದ್ದೀನಿ. ಸ್ಟೇರ್ ಕೇಸಲ್ಲಿ ಬರ್ತಾ ಇದ್ದೀನಿ. ನೀವು ಹಂಗೆ ಮನೆಯಿಂದ ಆಚೆ ಬನ್ನಿ. ನಿಮ್ದು ಹಣ OTP ಐತೆ, ಕ್ಯಾಶ್ ಆನ್ ಡೆಲಿವರಿ ಐತೆ. 4,000 OTP ಫಸ್ಟ್. ನೀವು ಇಲ್ಲಿದ್ದೀರಾ? 4 ವರ್ಷ ಆಯ್ತು. ಇಲ್ಲ 4 ವರ್ಷ ಆಗಿಲ್ಲ ಸರ್. 4 ವರ್ಷ ಆಗಿಲ್ಲ. ಬಂದ 3 ವರ್ಷ ಆಯ್ತಾ ಈಗ ಬಂದು? ನಾನು ಅಮೆಜಾನ್ ಸ್ಟಾರ್ಟ್ ಮಾಡಿ 4 ವರ್ಷ ಆಗಿಲ್ಲ. ಹೌದಾ? 3 ವರ್ಷ ಆಯ್ತು. ನಿಮ್ದು ಕಳಿಸಿ ನೋಡೋದು. ವಾಟ್ಸಪ್ ಬಂದೈತೆ. ಖುಷಿ 15844. 158
ವಿಷಯ ಫೋನ್ ಗೊತ್ತಿರೋದು ದುಡ್ಡು ಲೆಕ್ಕ ನೆಕ್ಕಿಲಾಗಿದ್ದು ಚೆಕ್ ಮಾಡ್ತೀನಿ. ಪಾಸ 1 2 3 4 5 6 7 8 ಓಕೆ. ಓಕೆ ಎಲ್ಲ 500 ರೂಪಾಯಿ. ಟೈಮು 11:53. ಇವತ್ತು ನಾನು 90 ಪಾರ್ಸಲ್ ತಂದಿದ್ದೆ. 90 ಪಾರ್ಸಲಲ್ಲಿ ಎಷ್ಟೊತ್ತಿಗಾಗಲೇ 90 ಅಲ್ಲ 96. 96ರಲ್ಲಿ ಈಗಾಗಲೇ ಇನ್ನು 13 ಪಾರ್ಸಲ್ ಪೆಂಡಿಂಗ್ ಇದೆ. 96 ಅಂತ ಅಂದ್ಕೊಂಡ್ರೆ 83 ತನಕ ಮುಗಿಸಿದ್ದೀನಿ. 12 ಗಂಟೆ ಒಳಗೆ ಮುಗಿಸ್ಬೇಕು. ಆಗಲ್ಲ. ನಾನು ಇಲ್ಲಿಂದ ಗೇಟ್ಗೆ ಹೋಗೋಕ್ಕೆ 2 ನಿಮಿಷ ಬೇಕು. ಯಾವ ಲೊಕೇಶನ್ ಇಲ್ಲಿದ್ದೀನಿ ನಾನು ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಹೋಗೋಕ್ಕೆ ನನಗೆ ಈ ಕಡಿಮೆ ಅಂದರೆ 10 ನಿಮಿಷ ಬೇಕು. ಇಲ್ಲಿಂದ ಗೇಟ್ ನೆಟ್ಕೊಂಡೋಗಿ ಗೇಟಿಂದ ಅಲ್ಲಿ ಗಾಡಿಯಿಂದ ಹೋಗ್ಬೇಕು ಅಂತಂದರೆ ಆಗಲ್ಲ. ಟ್ರೈ ಮಾಡ್ತೀನಿ, ಆದರೂ ಒಂದು 12 ಕಾಲ ಒಳಗೆ ಮುಗಿಸ್ತೀನಿ. 12 ಗಂಟೆ ಒಳಗಂತೂ ಆಗಲ್ಲ. ನಾನು ಅಂದ್ಕೊಂಡಿದ್ದು 12 ಗಂಟೆ ಮುಗಿಸ್ಬೇಕು ಅಂತ. 12 ಕಾಲಿಗೆ ಮುಗಿಸೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕಿಂತ 6 ನಿಮಿಷ ಜಾಸ್ತಿನೇ ತೊಗೊಂಡೈತೆ. ಪಾರ್ಸಲೆಲ್ಲ ಡೆಲಿವರಿ ಆಗಿದೆ ನೋಡಿ. ಬೆಳಗ್ಗೆ ಇಲ್ಲಿ ಬಂದಾಗ 96 ಇತ್ತು, ಇವಾಗ ಒಂದಿದೆ. ಇದು ಒಂದೇನು ತೊಂದರೆ ಇಲ್ಲ. ಗ್ರೀನ್ ಕಲರ್ ಇರೋದು ಇದು. ಬ್ಲೂ ಕಲರ್ ಇದ್ದರೆ ಟೈಮಿಂಗ್ಸ್ ಒಳಗೆ ಮಾಡಬೇಕು. 12 ಗಂಟೆ ಒಳಗಡೆ ಮಾಡಿದ್ದೀನಿ. ಇವತ್ತು 3:30 ಗಂಟೆಗೆ 91 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇನ್ನು ನನ್ನ 5 ಪಾರ್ಸಲ್ಲು ಅಟೆಂಪ್ಟ್ ಆಗಿದೆ. ಕ್ಯಾಶ್ ಆನ್ ಡೆಲಿವರಿ ಮತ್ತು ಕ್ಯಾಶ್ ಆನ್ ಡೆಲಿವರಿ ಇದು ಅದೆಲ್ಲ ಪಿ ಜಿಗಳ್ದೆ. ಆಲ್ಮೋಸ್ಟ್ ಯಾರೂ ಫೋನ್ ತೆಗ್ದಿಲ್ಲ. ಈಗ ಸೆಕೆಂಡ್ ರೋಡ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಸೆಕೆಂಡ್ ರೋಡಲ್ಲಿ ಮೀಟ್ ಮಾಡೋಣ. Day 16 ರೋಡ್ ನಂಬರ್ 2. ಬನ್ನಿ ಸ್ಟಾರ್ಟ್ ಮಾಡೋಣ. ಟೋಟಲ್ ಬಂದುಬಿಟ್ಟು 91 ಪಾರ್ಸಲ್ ಇದೆ. 91 ಪಾರ್ಸಲ್ಲಿ ಈ ಸಿಂಗಲ್ ಇದೆಯಲ್ಲ, ಸಿಂಗಲ್ ಯಾವುದೋ ನಂದಲ್ಲ, ಬೇರೆ ರೂಟು. ಅದರಲ್ಲಿ ಒಂದು 15 ಪಾರ್ಸಲ್ ಒಂದು 10-15 ಪಾರ್ಸಲ್ ಬಂದಿದೆ. ಅದನ್ನು ಸೆಕೆಂಡ್ ಈವ್ನಿಂಗ್ವರೆಗೆ ಕೊಡ್ತೀನಿ. ಸೆಕೆಂಡ್ ಟ್ರಿಪ್ ಹೋಗ್ತಾರಲ್ಲ ಅವ್ರಿಗೆ. ಇನ್ನು ಮಿಕ್ಕಿದ್ದು 80 ಪಾರ್ಸಲ್ಲು. 80 ಪಾರ್ಸಲ್ನ 5 ಗಂಟೆ ಒಳಗೆ ಮುಗಿಸ್ಬೇಕು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಒಂದು ಪಾರ್ಸಲ್ ಬಿಟ್ಟು ಬಂದಿದ್ದಿಲ್ಲಪ್ಪ. ಈಗ ಮತ್ತೆ ಬರ್ಬೇಕಾ ಒಳಗಡೆ? ಏನು ಮಾಡೋಕ್ಕಾಗಲ್ಲ, ಬರಬೇಕು. ಇಟ್ಟಿದ್ದೀನಿ ಗಾಡಿ ಡೆಲಿವರಿ ಕಂಪ್ಲೀಟ್ ಆಗಿರೋದಾ ಈ ಅಪಾರ್ಟ್ಮೆಂಟು. ಇದೇನೇನು ಮಾಡೋದು? ಮೊನ್ನೆ ಹಂಗೆ ಮಾಡಿದೆ, ಇವತ್ತು ಹಿಂಗೆ ಮಾಡ್ತಿದ್ವಿ. ನೀನು ಅನ್ಕೊಂಡಿದ್ದ ಟೈಮ್ ಮುಗ್ಸೋಕ್ಕಾಗತ್ತಾ? ಥ್ಯಾಂಕ್ ಯು. ಕೌಸಲ್ಯ, ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟ್ ಕಸ್ಟಮರ್ ಪಾರ್ಸಲ್ ಇವಾಗ ನಾನು ಕೊಟ್ಟಿದ್ದು ಬೆಳಗ್ಗೆ. ಇದು ಫೋನ್ ಪಿಕ್ ಮಾಡ್ತಿಲ್ಲ ಅಂತಂದಲ್ಲ, ಬಾಸ್ ಮಲಗಿದ್ರಂತೆ, ಅದು ಫೋನ್ ತೆಗಿಲಿಲ್ವಂತೆ. ನಾವು ಅದೇ ಥರ ಅವ್ರು ಮಲಗಿದ್ರಂತ ನಾವು ಪಾರ್ಸಲ್ ತೊಗೊಂಡೋಯ್ತು ಅಂತಂದರೆ
ಕಸ್ಟಮರ್ ಕೇರ್ ಕಾಲ್ ಮಾಡ್ತಾರೆ, ನಮ್ಮ ಪಾರ್ಸಲ್ ಅವ್ರು ಬಂದಿಲ್ಲ ಕೊಟ್ಟಿಲ್ಲ ಅಂತಾರೆ. ಈಗ ಇವ್ರು ಮಾತ್ರ ಹಿಂಗೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಮಾಡ್ಬೋದು. ನಾವು ಮಾಡಿದ್ರೆ ಅದು, ಇವ್ರು ಮಾಡಿದ್ರೆ ಇದು. ಎಲ್ಲ ಬಾರು 4:23 41 ಪಾರ್ಸಲ್ ಪೆಂಡಿಂಗ್ ಇದೆ. ನಾನು ಸ್ಟಾರ್ಟ್ ಮಾಡಿದಾಗ 91 ಪಾರ್ಸಲ್ ಇತ್ತು. ಇವಾಗ ಆಗಲೇ 50 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇನ್ನು 41 ಪಾರ್ಸಲ್ ಇದೆ. 41ರಲ್ಲಿ 10 ನಂದಲ್ಲ, ಇನ್ನು 30 ಪಾರ್ಸಲ್ಲು. ಇನ್ನು 30 ಪಾರ್ಸಲ್ನ ಯಾವಾಗ ಮುಗಿಸ್ತೀನಿ ಅಂತ ಹೇಳಲ್ಲ, ನೀವೇನು ಜೊತೆಗೆ ಬಂದು ನೋಡಿ. ಪೂರ್ಣಿಮಾ ಥ್ಯಾಂಕ್ ಯು. ಕಾಲ್ ನೋಡಿ, ಇಲ್ಲಾಂದರೆ ನಾರ್ಮಲ್ ಮೆಸೇಜಲ್ಲಿ ಬಂದಿರುತ್ತೆ. ಇವಾಗ ಕಳಿಸಿದ್ದೀನಿ ನೋಡಿ. ಅಮೆಝಾನಲ್ಲಿ ನೋಡ್ತೀರಾ? ಅಮೆಝಾನ್ ಡೆಲಿವರಿ ಕ್ಯಾನ್ಸಲ್. ಇವತ್ತು ಎಷ್ಟು ಕ್ಯಾನ್ಸಲು? 4 ಕ್ಯಾನ್ಸಲ್ ಆಯ್ತು ಇವತ್ತು. ಕ್ಯಾನ್ಸಲ್ ಮಾಡೋದಾದ್ರೆ ಆರ್ಡ್ರ್ ಏನಕ್ಕೆ ಮಾಡ್ತಾರೆ? ಇಲ್ಲಾಂದ್ರೆ ಫೋನ್ ಆದ್ರೂ ಮಾಡ್ಬಿಟ್ಟು ಹೇಳ್ಬೇಕು ತಾನೆ, ಈ ಥರ ಕ್ಯಾನ್ಸಲ್ ಮಾಡಿ ಅಂತ. ಬಂದು ನಾವು ಟೈಮ್ ವೇಸ್ಟು. ಮೊದಲೇ ಹೇಳ್ಬಿಟ್ಟಿದ್ರೆ ಆರಾಮಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದಿತ್ತ. ಈಗ ತಾಯಂದ್ರ ಈಗ ಇವ್ರದ್ದೊಂದೈತೆ. ಇದೊಂದು ಯಾವುದಪ್ಪ ಇದು? 805 ಮೇಡಮ್. ಅಮೆಝಾನ್ ಡೆಲಿವರಿ OTP 766218. ಇವಾಗ ಏನಂತಾರೆ, ಬೆಲ್ ಮಾಡಿ ಫಸ್ಟು ನೀವು ಅಂತ. ಥ್ಯಾಂಕ್ ಯು. ಟೈಮ್ ಆಗಿತ್ತು ಇವತ್ತು ನಾನು ಅಂದ್ಕೊಂಡಂಗೆ ಪಾರ್ಸಲ್ ಬೇಗ ಮುಗ್ಸೋಕ್ಕಾಗಿಲ್ಲ. ಯಾಕೆ ಅಂದರೆ ಇವತ್ತು ಸಂಡೇ. ಅಮೆಝಾನ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ. हाँ 195. अच्छा 195. 195. एक मिनट बहुत करना. ಥ್ಯಾಂಕ್ ಯು ಸರ್. ಮತ್ತೆ ಇವತ್ತು ಫೋನ್ ಚಾರ್ಜರ್ ಕಡಿಮೆ ಇತ್ತು, ಮತ್ತೆ ಫೋನ್ ಚಾರ್ಜ್ ಹಾಕಿದ್ದೆ. ಇವಾಗಲೂ ಎಷ್ಟಿದೆ ಅಂದರೆ ಫೋನ್ ಚಾರ್ಜು 8% ಇದೆ ಅಷ್ಟೇ. 8%ಅಲ್ಲಿ 8% ಇನ್ನು 6 ಪಾರ್ಸಲ್ ಇದೆ. 6 ಪಾರ್ಸಲ್ ಡೆಲಿವರಿ ಇನ್ನೂ ಮಾಡಬೇಕು. ಟೈಮು 6:12. ಏನಕ್ಕೆ ಲೇಟ್ ಇವತ್ತು? ಸಂಡೇ, ಸ್ವಲ್ಪ ಕೆಲಸಗಳಿರುತ್ತೆ. ಹೇಳಿ ಟೈಮ್ ಮುಗ್ಸೋಕ್ಕಾಗಲ್ಲ. ಸಂಡೇ ಹೊತ್ತು ನಾವು ಹೇಳಿ ಟೈಮಿಗೆ ಮುಗ್ಸೋಕ್ಕಾಗಲ್ಲ. ಯಾಕೆಂದರೆ ತುಂಡು ಅದಕ್ಕೆ ಅಷ್ಟೇ. ಇದರ ವೇಟಿಂಗ್. ಬಾಸ್ ನಮ್ಮ ಇಷ್ಟ ತನಕ ವೇಟ್ ಮಾಡಿಸಿ, ವೇಟೇ ಮಾಡಲ್ಲ ಅಂತೀರ ಕಟ್ಟಂತ. ಅಭಿನಾಶ್ ಹಾಂ OTP. ಓಕೆ ಥ್ಯಾಂಕ್ ಯು ಬಾಸ್. ನಮ್ಮನ್ನು ವೆಯ್ಟ್ ಮಾಡಿಸ್ತಾರೆ ಎಷ್ಟೊತ್ತು ಬೇಕಾದರೂ. ಅವ್ರು ಬರ್ತಿದಂಗೆ ನಾವು ಕೊಟ್ಬಿಡ್ಬೇಕು. ಹಂಗೋ ಹಿಂಗೋ ಇವತ್ತು ರೂಟ್ ಮುಗಿಸ್ದೆ 6:28. ಹೆಚ್ಚು ಕಡಿಮೆ ಇಲ್ಲ ಅಂದು 170 ಪಾರ್ಸಲ್ ಮಾಡಿದ್ದೀನಿ. ಸುಸ್ತಾಗ್ಬಿಟ್ಟಿದೆ. ಮನೆಗೆ ಹೋಗೋದು, ಚಿಕನ್ ತಿನ್ನೋದು, ಮಲಿಕೊಳ್ಳೋದು, ಮತ್ತೆ ಬೆಳಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡೋದು. ಬಾಯ್. ಇವತ್ತು ತುಂಬ ಲೇಟ್ ಮಾಡಿದೆ. ಮತ್ತೆ ನಾಳೆ ಸಿಗೋಣ.